ವೆಲ್ಕಮ್ ಟು ದ ಗಣೇಶ್ ಸ್ಟಡೀಸ್. ಲಾಸ್ಟ್ವರೆಗೂ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಮುಂಬೈ ವರ್ಸಸ್ RCB. ಮುಂಬೈ ಆದ ಹೋಮ್ ಗ್ರೌಂಡಲ್ಲಿ ನಾನು ಹೇಳಿದ್ದೆ ಮುಂಬೈ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ, RCB ಗೆಲ್ಲೋ ಸೋಲೋ ಚಾನ್ಸಸ್ ಹಂಗೆ ಇದೆ ಅಂದ್ಬಿಟ್ಟು RCB ಅವರು ಒಂಚೂರು ಎಫೆಕ್ಟ್ ಆಗ್ತಿದೆ, ಸಿಕ್ಕಾಪಟ್ಟೆ ಸೋತ್ರು ಅನ್ಬೋದು. ಇಲ್ಲಿ ಮುಂಬೈ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ ಅಂತ ಹೇಳಿದೆ. ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ನಾನು ಹೇಳಿದೆ 200 ಒಂದು ಹೊಡಿತಾರೆ ಅಂತ. ಒಟ್ಟಿನಲ್ಲಿ RCB ಅವರು 196 ಹೊಡೆದ್ರು. ಒಟ್ಟಿನಲ್ಲಿ ಇಲ್ಲಿ ವಿರಾಟ್ ಕೊಹ್ಲಿಯವರು ಬೇಗನೆ ಔಟ್ ಆಗ್ಬಿಟ್ರು. ಮತ್ತು ವಿರಾಟ್ ಕೊಹ್ಲಿ ಆಲ್ಮೋಸ್ಟ್ ನಾನು ಹೇಳಿದ್ದೆ ವಿರಾಟ್ ಕೊಹ್ಲಿ ಆಡಿದರೆ ಚೆನ್ನಾಗಿರ್ತಿತ್ತು, ಇನ್ನೂ ಜಾಸ್ತಿ ರನ್ ಬರ್ಬೋದಿತ್ತು ಅಂತ. ಇಲ್ಲಿ ರನ್ ಬರೋಕ್ಕಾಗಲಿಲ್ಲ. ಮತ್ತು ಡೂಪ್ಲೆಸಿಯವರು ಒಳ್ಳೆ ಫಾರ್ಮಲ್ಲಿ ಬಂದರು. ಡೂಪ್ಲೆಸಿ ಆಗಲಿ, ರಜತ್ ಪಟಿದಾರ್ ಆಗಲಿ, ವಿಲ್ ಜಾಕ್ಸ್ ಬೇಗನೆ ಔಟ್ ಆದರು. ಇಲ್ಲಿ ಮ್ಯಾಕ್ಸ್ವೆಲ್ ಅವರು ಸಿಕ್ಕಾಪಟ್ಟೆ ಇದು 5ನೇ ಮ್ಯಾಚ್ ಅನ್ಬೋದು, ಇನ್ನೂ ಪದೇ ಪದೇ ಆ ಥರನೇ ಔಟ್ ಆಯ್ತವ್ರೆ. ಮತ್ತು ದಿನೇಶ್ ಕಾರ್ತಿಕ್, ಇದು ಮೇನ್ ದಿನೇಶ್ ಕಾರ್ತಿಕ್ಕು ಡೂಪ್ಲೆಸರ್ ಒಳ್ಳೆ ಹಾಫ್ ಸೆಂಚುರಿ ಮೇನ್ ಇವರಿಬ್ಬರದೇ ಇಲ್ಲಿ ಆಗಿದ್ದು. ಇಲ್ಲಾಂದರೆ ಇದು 196 ಬರೋಕ್ಕೂ ಆಯ್ತಿರ್ಲಿಲ್ಲ ಅನ್ಬೋದು. ಒಟ್ನಲ್ಲಿ ಸಿಕ್ಕಾಪಟ್ಟೆ ರನ್ನ ಮಾಡಿದ್ರು ಅನ್ಬೋದು. ಇಲ್ಲಿ ಬ್ಯಾಟಿಂಗಲ್ಲಿ ಚೆನ್ನಾಗಿ ಮಾಡಿದ್ರು ಡೂಪ್ಲೆಸಿ ಮತ್ತು DK ಅವರು. ಒಳ್ಳೆ ಫಿನಿಂಗ್ಸ್ ಒಳ್ಳೆ ಮ್ಯಾಚ್ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಎಲ್ಲ ಬಂದವರೆಲ್ಲ ಔಟ್ ಆಯ್ತಿದ್ರು. ಇವರಿಬ್ಬರು ಲಾಸ್ಟ್ವರೆಗೆ ಗೆದ್ದು ಮ್ಯಾಚ್ನ ಇಲ್ಲಿವರೆಗೂ ತೊಗೊಬಂದರು ಅನ್ಬೋದು. ಮೇನು ಇಲ್ಲಿ ಬೂಮ್ರಾಗೆ ಕ್ರೆಡಿಟ್ ಕೊಡಬೇಕು. ಫುಲ್ ಓವರ್ ಮಾಡಿಸಿ ಇವರು 21 ರನ್ ಹೊಡೆಸ್ಕೊಂಡು 5 ವಿಕೆಟು. ಮೇನು ವಿರಾಟ್ ಕೊಹ್ಲಿದಾಗಲಿ, ಮೇನು ಅವ್ರದ್ದೇ ವಿರಾಟ್ ಕೊಹ್ಲಿದು ಮತ್ತು ಡೂಪ್ಲೆಸಿದು, DKದು ಸುಮಾರು ಜನದು ತೆಗೆದ್ರು. ಇಲ್ಲಿ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿದ್ದು ವಿರಾಟ್ ಕೊಹ್ಲಿ ವಿಕೆಟ್ನ ಜಸ್ಪ್ರೀತ್ ಬೂಮ್ರಾ ತೆಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಆಕಾಶ್ ಆಗಲಿ ಮತ್ತು ಹಾರ್ದಿಕ್ ಪಾಂಡ್ಯ ಆಗಲಿ ಅವರೆಲ್ಲ ಓವರ್ ಮಾಡಿದ್ರು. ಮೇನ್ ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಮೇನ್ ಇಲ್ಲಿ ಚಾನ್ಸ್ ತಗೊಂಡು ಅವ್ರಿಗೆ ಚಾನ್ಸ್ ಇದ್ದಿದ್ದು ಬೌಲರ್ ಆಗಿ, ಮೇನ್ ಬೌಲರ್ ಬೂಮ್ರಾ ಅನ್ಬೋದು. ಇಲ್ಲಿ 5 ವಿಕೆಟ್ನ ತೆಗೆದ್ರು. ಮತ್ತು ಚಹಲ್ ಆಗಲಿ ಸಿಕ್ಕಾಪಟ್ಟೆ ಇಲ್ಲಿ ಬೌಲಿಂಗ್ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು, ಹಂಗೆ ತೀರಿಸಿದ್ರು. ಮೇನ್ ಹೋಮ್ ಗ್ರೌಂಡ್ ಅಡ್ವಾಂಟೇಜನ್ನ ತಗೊಂಡ್ರು ಅನ್ಬೋದು. 196 ಇವ್ರಿಗೆ ಏನು ಮ್ಯಾಟ್ರೇ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ 196 8 ವಿಕೆಟ್ ಕಳ್ಕೊಂಡ್ರು. ಇಲ್ಲಿ ಏನು ಮ್ಯಾಟ್ರ್ ಆಗಿದ್ದಂದರೆ ಇವರು ಬ್ಯಾಟಿಂಗ್ ಚೆನ್ನಾಗಿತ್ತು ಗುರು, ಬೌಲಿಂಗ್ ಕಡೆ ಸಿಕ್ಕಾಪಟ್ಟೆ RCB ಅವರು ವಹಿಸ್ಬೇಕಿದ್ದು. ಎಷ್ಟು ಪವರ್ ಪ್ಲೇಯರಲ್ಲಿ ಆಲ್ಮೋಸ್ಟ್ ವಿರಾಟ್ ಕೊಹ್ಲಿ ಔಟ್ ಆದರು. ಮತ್ತು 3ನೇ ಓವರ್ಗೂ ವಿಲ್ ಜಾಕ್ಸ್ ಅವರು ಔಟ್ ಆದರು. ಮತ್ತು ಎಲ್ಲಿ ಗುರು ಇದು ಮ್ಯಾಚ್ ಎಲ್ಲೆಲ್ಲ ತಗೊಂಡು ಹೋಗ್ಬಿಟ್ರು. ಒಟ್ಟಿನಲ್ಲಿ RCB ಅವರು ಒಟ್ಟಿನಲ್ಲಿ ಬ್ಯಾಟಿಂಗಿಂತ ಇವರು ಬೌಲಿಂಗ್ ಸಿಕ್ಕಾಪಟ್ಟೆ ಕಳಪೆ ಇತ್ತು ಅನ್ಬೋದು. ಒಟ್ಟಿನಲ್ಲಿ ಮ್ಯಾಕ್ಸ್ವೆಲ್ ಅವ್ರದ್ದು ಇಲ್ಲಿ ಸಿಕ್ಕಾಪಟ್ಟೆ ತಪ್ಪು ಅನ್ಬೋದು. ಒಟ್ಟಿನಲ್ಲಿ ಮ್ಯಾಕ್ಸ್ವೆಲ್ ಆಗಲಿ ಮತ್ತು ರಜತ್ ಪಟಿದಾರ್ ಆಡಿದ್ರು. ಮತ್ತು ಇವರು ಟೀಮ್ನ ಚೇಂಜ್ ಮಾಡೋದು. ಒಟ್ಟಿನಲ್ಲಿ ಟೀಮಲ್ಲಿ ಎನರ್ಜಿ ಇವರು ತುಂಬಿಸ್ಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಲೋ ಎನರ್ಜಿ ಇತ್ತು. ಒಟ್ಟಿನಲ್ಲಿ ಟೀಮಲ್ಲಿ ಏನಂತ 196 ಇದ್ದಿದ್ದು ಒಟ್ಟಿನಲ್ಲಿ 150 ಅನ್ಕೊಬಿಟ್ಟಿದ್ದೀರಿ ಮುಂಬೈಯವರು. ಹಂಗೆ ಚಿಜಾಲ್ ಪದಲಾಗಿ ಹೊಡಿತಿದ್ರು ಅನ್ಬೋದಿತ್ತು ಒಟ್ಟಿನಲ್ಲಿ ಮುಂಬೈಯವರು. ಒಟ್ಟಿನಲ್ಲಿ 196ನ ಚೇಂಜ್ ಮಾಡೋಕ್ಕೆ ಬಂದವರು ಟಾಸ್ ಗೆದ್ದು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಳ್ಳೋ, ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ಒಳ್ಳೆ ಡಿಸಿಷನ್ಸ್ ಅನ್ಬೋದಿತ್ತು. ಒಟ್ಟಿನಲ್ಲಿ ಇಶಾನ್ ಕಿಶನ್ನು ಮೇನ್ ಇಲ್ಲಿ ಇಶಾನ್ ಕಿಶನ್ನು, ರೋಹಿತ್ ಶರ್ಮಾ ನಾವು ಆಡ್ತೀವಿ ಗುರು ಅಂತ ಸಿಕ್ಕಾಪಟ್ಟೆ ಎಷ್ಟು ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ 70 ರನ್ ಅನ್ಬೋದು. ಇವರು ಸಿಕ್ಕಾಪಟ್ಟೆ ರನ್ನ ಓಡಿಸ್ಕೊಂಡಿದ್ರು. ಮೊಹಮ್ಮದ್ ಸಿರಾಜು ಇಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ನನ್ನ ಪ್ರಕಾರ. ವಿಜಯ್ ಕುಮಾರ್ ಅನ್ಬೋದು. ಒಟ್ಟಿನಲ್ಲಿ ವಿಲ್ ಜಾಕ್ಸು ಅಂತ ಓವರ್ ಏನು ಮಾಡಲಿಲ್ಲ. ಮತ್ತು ಇಲ್ಲಿ ಯಾರೋ ಅಂತ ಆಕಾಶ್ ದೀಪ್ ಆಗಲಿ ಮ್ಯಾಕ್ಸ್ವೆಲ್ಗೂ ಓವರ್ ಕೊಟ್ಟವ್ರೆ. ಇವರು ಯಾರ್ಯಾರಿಗೂ ಓವರ್ ಕೊಟ್ಟವ್ರು. ಒಟ್ಟಿನಲ್ಲಿ ಚಿತಾಲ್ ಪದಲ್ ಮಾಡೋರೆ ಗುರು ಇವರು ಸಿಕ್ಕಾಪಟ್ಟೆ. ಮೇನು ಇಲ್ಲಿ ಇಶಾನ್ ಕಿಶನ್, ರೋಹಿತ್ ಶರ್ಮಾ ಅವರಿಬ್ಬರು ನೀಟಾಗಿ ಆಡಿದ್ಕೇ ಮೇನ್ ಇಲ್ಲಿ ಇಶಾನ್ ಕಿಶನ್ ಸಿಕ್ಕಾಪಟ್ಟೆ ರನ್ನ ಹೊಡೆದ್ರು ಅನ್ಬೋದು. ಪವರ್ ಪ್ಲೇ ಬಂದಂಗೆ ವಾಂಚಿದ್ರು ಒಟ್ಟಿನಲ್ಲಿ ಸಿರಾಜ್ಗೆ. ಮತ್ತು ರೋಹಿತ್ ಶರ್ಮಾ ಆಡ್ಬೋದಿತ್ತು. ಒಟ್ಟಿನಲ್ಲಿ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ರು. ನಾನು ಒಂದು ಕಡೆ ನಿಂತಿರ್ತೀನಿ, ನೀವೆಲ್ಲ ಬಂದು ಆಡ್ರಪ್ಪ ಅನ್ನಂಗೆ ಇತ್ತು ಒಟ್ಟಿನಲ್ಲಿ ಮ್ಯಾಚು. ಮೇನು ಇಲ್ಲಿ ಸೂರ್ಯಕುಮಾರ್ ಯಾದವ್ 19 ಬಾಲ್ಗೆ 4 ಸಿಕ್ಸ್ ಹೊಡೆದು 5 4 ಹೊಡೆದು ಮೇನ್ ಗುರು. ಅಲ್ಲಿಂದನೇ ಮ್ಯಾಚ್ ಸಿಕ್ಕಾಬಿಟ್ಟೆ ಬೇಗ ಗೆಲ್ಲಿಸ್ದಂಗೆ ಆಗ್ಬಿಡ್ತು. ಬೇಗ ರನ್ ರೇಟು ಜಾಸ್ತಿ ಬಂತು ಮುಂಬೈದು ಅನ್ಬೋದು. ಮತ್ತು ಇಲ್ಲಿ ಅವರು ಔಟ್ ಆಯ್ತಿರಂಗೆ ಮೇನ್ ಅವರು ಎಷ್ಟು ಹಾಫ್ ಸೆಂಚುರಿನ ಹೊಡೆದ್ರು ಅನ್ಬೋದು. 19 ಬಾಲ್ಗೆ ಸಿಕ್ಕಾಬಿಟ್ಟೆ ಅದಕ್ಕೆ ಕಷ್ಟದ ಮಾತು ಅನ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿ ಆಡೋದು ಗುರು ಇಲ್ಲಿ ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್, ರೋಹಿತ್ ಶರ್ಮಾ ಬಂದಂಗೆ ಬೀಸಿ ಆಡಂಗಿದ್ರು. ಒಟ್ಟಿನಲ್ಲಿ ಆಡಿದ್ರು ಗುರು, ತೀಡಿದ್ರು RCB ಬೌಲಿಂಗ್ನ ಅನ್ಬೋದು. ಹಾರ್ದಿಕ್ ಪಾಂಡ್ಯ ಅವರು ಒಟ್ಟಿನಲ್ಲಿ ನಾನು ಕ್ಯಾಪ್ಟನ್ನಾಗಿ
ಒಳ್ಳೆ ಆಡಿಸ್ತೀನಿ ಅಂದ್ಬಿಟ್ಟು ಅವರು ಒಟ್ಟಿನಲ್ಲಿ ಬಂದು ಆಡಿದ್ರು. ಅವ್ರ ಜೊತೆ ವಿಕ್ರಮ್ ಅವರು ಚೆನ್ನಾಗಿ ಆಡಿದ್ರು. ಮೇನ್ ಇಲ್ಲಿ ಇವರು ಸಿಕ್ಕಾಪಟ್ಟೆ ಕ್ಯಾಚಪ್ಪು, ಬೌಲಿಂಗು, ಫೀಲ್ಡಿಂಗ್ ಅಟ್ಯಾಕ್ಗಳು ಸಿಕ್ಕಾಪಟ್ಟೆ ಲ್ಯಾಪ್ಸ್ ಇತ್ತು ಅನ್ಬೋದು ಒಟ್ಟಿನಲ್ಲಿ. ಇವ್ರಿಗೆ ಏನು ಹೇಳೋದು ಅನ್ನೋದೇ ಗೊತ್ತಾಗಲ್ಲ. ಇವ್ರು ಹಿಂಗೆಲ್ಲ ಸೋಲೋದು, ಒಟ್ಟಿನಲ್ಲಿ ಸೋಲ್ಬೇಕು, ಇಷ್ಟರ ಮಟ್ಟಿಗೆಲ್ಲ ಸೋಲ್ಬಾರ್ದು ಗುರು. ಇವ್ರು RCB ಮ್ಯಾನೇಜ್ಮೆಂಟ್ಗೆ ಎಷ್ಟು ಮಾಡಿದ್ರು, ಏನೇ ಚೇಂಜ್ ಮಾಡಿದ್ರು ಏನು ಗೆಲ್ಲಕ್ಕಾಯ್ತಿಲ್ಲ. ಇವರು ಪ್ಲೇ ಆಫ್ ಅಲ್ಲ, ಇನ್ನೊಂದು ಮ್ಯಾಚ್ ಗೆಲ್ಲೋದಕ್ಕಷ್ಟೇ. ಇವರು ಈ ವರ್ಷ ಎಲ್ಲ ಬರೀ ಒಂದು ಮ್ಯಾಚ್ ಗೆದ್ರೇ ಹೆಚ್ಚು. ಒಂದು ಮ್ಯಾಚ್ ಗೆದ್ದವ್ರೆ, ಇನ್ನಿಷ್ಟೇ. ಇವರು ಬಂದಿದ್ದೆಲ್ಲ ಸೋಲೋದೇ ಅನ್ನಿಸ್ತೈತೆ. ಇಷ್ಟರ ಮಟ್ಟಿಗೆ ಸೋಲ್ಬಾರ್ದು. ಸೋಲಿ ಒಂದು ಎನರ್ಜಿ ಸೋಲ್ ಅನ್ನೋದು ಇರ್ತದೆ. ಹಂಗೆ ಸೋಲ್ಬೇಕು. ಮೇನ್ ಇವರು ಟೀಮ್ನ ಚೇಂಜ್ ಮಾಡಬೇಕಿಲ್ಲಿ. ಮ್ಯಾಕ್ಸ್ವೆಲ್ ಆಗಲಿ, ಮ್ಯಾಕ್ಸ್ವೆಲ್ನ ಗುರು ಇವರು ಚೇಂಜ್ ಮಾಡಿಸ್ಬೇಕು ಒಟ್ಟಿನಲ್ಲಿ. ಮ್ಯಾಕ್ಸ್ವೆಲ್ನ ಬೇಗ ಚೇಂಜ್ ಮಾಡಿಸ್ಬೇಕು ಒಟ್ಟಿನಲ್ಲಿ. ಮ್ಯಾಕ್ಸ್ವೆಲ್ಲು ಕಷ್ಟ, ಒಟ್ಟಿನಲ್ಲಿ ಚೆನ್ನಾಗಿ ಆಡ್ತಿಲ್ಲ ಒಟ್ಟಿನಲ್ಲಿ ಮ್ಯಾಕ್ಸ್ವೆಲ್ಲು. ಬೌಲಿಂಗಲ್ಲೂ ಸಿರಾಜು ಚೆನ್ನಾಗಿ ಮಾಡ್ತಿಲ್ಲ. ವಿಲ್ ಜಾಕ್ಸ್ನ ಕರ್ಕೊಬಂದ್ರು ಏನೂ ಆಡ್ತಿಲ್ಲ. ಇಲ್ಲಿ ಆಕಾಶ್ ದೀಪ್ನ ಒಂದು ಲೆವೆಲಿಗೆ ಚೆನ್ನಾಗಿ ಆಡ್ತವ್ರೆ, ಏನೂ ಇಲ್ಲ ಒಟ್ಟಿನಲ್ಲಿ. ಒಂದು ವಿಕೆಟ್ ತೆಗ್ದವ್ರೆ, 58 ರನ್. ಏನು ಗುರು ಇವ್ರದೆಲ್ಲ ಇದೆಲ್ಲ ಬೌಲಿಂಗ್ ಅನ್ನಿಸ್ತೆ ಒಟ್ಟಿನಲ್ಲಿ. 10 ಓವರ್ಗೇನೋ 100 ಆಲ್ಮೋಸ್ಟ್ ಆಗ್ಬಿಟ್ಟಿತ್ತು. 120 ಎಷ್ಟು 10 ಓವರ್ಗೇನೋ 10 ಓವರ್ 120, 12ನೇ ಓವರ್ಗೆ 140, 13ನೇ ಓವರ್ಗೆ ಮ್ಯಾಚೇ ಆಲ್ಮೋಸ್ಟ್ ಖತಮ್ ಅಂದ್ಕೊಳ್ಳಿ. 13ನೇ ಓವರ್ಗೆ 11ನೇ ಓವರ್ಗೆ ಸೂರ್ಯಕುಮಾರ್ ಯಾದವ್ ಬಂದರು. ಮೇನ್ ಸೂರ್ಯಕುಮಾರ್ ಯಾದವ್ ಬಂದರು, ಬೇಗನೆ ರಪ್ಪ ಅಂತ ಒಳ್ಳೆ ಗೇಮಿಂಗ್ ಆಟ ಅನ್ಬೋದು ಇದು. ಸೂರ್ಯಕುಮಾರ್ ಯಾದವ್ ಹೋದ ಸತಿ ಬೇಗನೆ ಔಟ್ ಆಗ್ಬಿಟ್ಟಿದ್ರು. ಈ ಸತಿ ಏನೋ ಒಳ್ಳೆ ಗೇಮ್ ಮುಗಿಸಿ ಒಳ್ಳೆ ಹೈಲೈಟ್ ನೋಡ್ತೀವಲ್ಲ, ಹಂಗಾಗಿತ್ತು ಈಗ ಮ್ಯಾಚ್ ಒಟ್ಟಿನಲ್ಲಿ. ಸಿಕ್ಕಾಪಟ್ಟೆ ಏನು ರಪ್ ಅಂತ ಹೊಡೆದ್ರು ಒಟ್ಟಿನಲ್ಲಿ. ಇಲ್ಲಿ ಇಶಾನ್ ಕಿಶನ್, ರೋಹಿತ್ ಶರ್ಮಾ ಅವರಿಬ್ಬರಿಂದನೇ ಮ್ಯಾಚ್ ಆಲ್ಮೋಸ್ಟ್ ಕ್ಲೋಸ್ ಬರೋಕ್ಕಿಂತ ಆಲ್ಮೋಸ್ಟ್ ಎತ್ಕೊ ಹೋಗ್ಬಿಟ್ರು ಇವರಿಬ್ಬರು ಬಂದು ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇ ಸಿಕ್ಕಾಬಿಟ್ಟೆ ಅಗ್ರೆಸಿವ್ ಆಗಿ ಇಶಾನ್ ಕಿಶನ್ ಆಡಿದ್ರು, ರೋಹಿತ್ ಶರ್ಮಾ ಆಡಿದ್ರು. ಒಟ್ಟಿನಲ್ಲಿ ಮುಂಬೈ ನಾನು ಹೇಳಿದ್ದೆ ಪ್ರಿವ್ಯೂ ವಿಡಿಯೋದಲ್ಲಿ, ಮುಂಬೈ ಗೆಲ್ತಾರೆ. RCB ಒಂದು ಚಾನ್ಸ್ ಇರುತ್ತೆ ಅಂದ್ಕೊಂಡಿದ್ದೆ. ನಾನೇನೋ ಬ್ಯಾಟಿಂಗ್ ಆಡಿದ್ರಲ್ಲಿ RCB ಮುಂಬೈಗೆ ಕಷ್ಟ ಆಯ್ತದೆ ಅಂದ್ಕೊಂಡೆ. ನಾನು ಅಂದ್ಕೊಂಡಿದ್ದೆ ಹೋಮ್ ಗ್ರೌಂಡ್ ಅಲ್ವಾ, ಈಸಿ ಆಗ್ಬೋದು ಅಂತ. ಒಟ್ಟಿನಲ್ಲಿ ಹೋಮ್ ಗ್ರೌಂಡಲ್ಲಿ ಈಸಿ ಮಾಡಿಕೊಂಡ್ರು ಇವರು, ಅಗ್ರೆಸಿವ್ ಆಟ ಆಡಿ. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಆಗಲಿ, ಇಶಾನ್ ಕಿಶನ್ ಇವರಿಬ್ಬರದೇ ಮೇನು, ಮತ್ತು ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಒಳ್ಳೆ ಕ್ಯಾಪ್ಟನ್ಶಿಪ್ನ ಮಾಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಬೂಮ್ರಾ ಮ್ಯಾಚ್ನ ಚೇಂಜ್ ಮಾಡಿದ್ರು. ಒಟ್ಟಿನಲ್ಲಿ 5 ವಿಕೆಟ್ ತೊಗೊಂಡು ಒಟ್ಟಿನಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದೊಂದು ವೀಡಿಯೋ ಮಾಡೋಕ್ಕೂ ಯೂಸ್ಫುಲ್ ಆಗುತ್ತೆ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.